ಈಗ ಕೇಳಿ, ನಿನ್ನೆ 19/11/2025 ಐಸಿಎಆರ್ನ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಆವರಣದಲ್ಲಿ ಹಮ್ಮಿಕೊಂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತು ಬಿಡುಗಡೆ ಸಮಾರಂಭದ ಬಾನುಲಿ ವರದಿ. ಈ ಶೃಂಗಸಭೆಯು ರೈತರು, ಉತ್ಪಾದಕ ಸಂಸ್ಥೆಗಳು, ಗ್ರಾಮೀಣ ಉದ್ಯಮಿಗಳಿಗೆ ಮಾರುಕಟ್ಟೆ ಸಂಪತ್ತನ್ನು ನಿರ್ಮಿಸುವ ಬಗ್ಗೆಯೂ ಗಮನಹರಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ತಮಿಳುನಾಡು, ಪುದುಚೇರಿ, ಕೇರಳ, ತೆಲಂಗಾಣ, ಕರ್ನಾಟಕ ಮತ್ತು ಆಂಧ್ರಪ್ರದೇಶದ 50,000ಕ್ಕೂ ಹೆಚ್ಚು ರೈತರು ನೈಸರ್ಗಿಕ ಕೃಷಿಯಲ್ಲಿ ತೊಡಗಿರುವುದನ್ನು ನೀವು ಕಾಣಬಹುದು. ವೃತ್ತಿಪರರು, ವಿಜ್ಞಾನಿಗಳು, ಸಾವಯವ ಪದಾರ್ಥಗಳು, ಪೂರೈಕೆದಾರರು, ಮಾರಾಟಗಾರರು ಮತ್ತು ಪಾಲುದಾರರು ಭಾಗವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೈಸರ್ಗಿಕ ಕೃಷಿಯ ಪ್ರದರ್ಶನಕ್ಕೆ ಭೇಟಿ ನೀಡುತ್ತಿರುವುದು ಕಂಡುಬರುತ್ತದೆ. ಅವರದು ರೈತರೊಂದಿಗೆ ಸಂವಾದ ನಡೆಸುವಾಗ ಅವರ ಮಹತ್ವದ ಕೊಡುಗೆ ಏನು ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಮತ್ತು ದಕ್ಷಿಣ ಭಾರತ, ಕೊಯಮತ್ತೂರಿನಲ್ಲಿ ಮತ್ತು ಇಲ್ಲಿ ನೀವು ಈ ಪ್ರದರ್ಶನಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನೋಡಬಹುದು. ನಮ್ಮ ರೈತರು ನೈಸರ್ಗಿಕ ಕೃಷಿಯ ಮೂಲಕ ಮಾರುಕಟ್ಟೆಗೆ ತರುತ್ತಿರುವ ಅನೇಕ ಉತ್ಪನ್ನಗಳು. ಈ ಉತ್ಪನ್ನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಿಶೀಲಿಸಿದರು. ಅಂತಹ ಉತ್ಪನ್ನಗಳಿಗೆ ದೊಡ್ಡ ಮಾರುಕಟ್ಟೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷಕಾರಿ ಮಾತ್ರವಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಮುಖ್ಯವಾದ ಉತ್ಪನ್ನಗಳನ್ನು ನೋಡುತ್ತಿರುವುದು ಕಂಡುಬರುತ್ತದೆ. ಇಂದಿನ ಸಮಯದಲ್ಲಿ ಎಲ್ಲ ಯೋಜನೆಗಳು ನಾವು ಅದರ ಬಗ್ಗೆ ಮಾತನಾಡಿದರೆ ಅದೇ ಪ್ರಯೋಜನಗಳನ್ನು ಪಡೆಯುತ್ತಿವೆ. ಆದರೆ ನೈಸರ್ಗಿಕ ಕೃಷಿಯಾಗಿ ನೋಡಿದಾಗ ಆರೋಗ್ಯ ಮತ್ತು ಪರಿಸರ ಸ್ನೇಹಿಯ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾಗಿದೆ. ಪ್ರಯತ್ನದಲ್ಲಿ ಸ್ಥಿರವಾಗಿ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುವ ವಿಧಾನಗಳನ್ನು ನಾವು ನೋಡಬಹುದು. ಪ್ರಸ್ತುತ ಕೊಯಮತ್ತೂರಿನಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಪ್ರದರ್ಶನವನ್ನು ಪರಿಶೀಲಿಸುತ್ತಿರುವುದನ್ನು ಕಾಣಬಹುದು. ಈ ಎಲ್ಲಾ ಉತ್ಪನ್ನಗಳನ್ನು ಹೇಗೆ ತಯಾರಿಸಬಹುದು, ಯಾವ ರೀತಿಯ ಮಾರುಕಟ್ಟೆ. ಈಗ ನೀವು ಇಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಲು ಮತ್ತು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನೈಸರ್ಗಿಕ ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಮತ್ತು ಇಲ್ಲಿ ಇರಿಸಲಾಗಿರುವ ಪ್ರದರ್ಶನವೂ ಸಹ ಇದು. ಅವರು ಯಾವ ರೀತಿಯ ಉತ್ಪನ್ನಗಳನ್ನು, ವಿವಿಧ ಉತ್ಪನ್ನಗಳನ್ನು ತಯಾರಿಸಬಹುದು ಎಂಬುದನ್ನು ನೋಡಲು ಅರ್ಥಮಾಡಿಕೊಳ್ಳಲು ಸಹ ಸಾಧ್ಯವಾಗುತ್ತದೆ. ಏಕೆಂದರೆ ಸರ್ಕಾರವು ಪ್ರತಿ ಹಂತದಲ್ಲೂ ಸಹಾಯ ಮಾಡುತ್ತಿದೆ. ಇರಲಿ, ನಾವು ನೈಸರ್ಗಿಕ ಕೃಷಿಯ ಬಗ್ಗೆ ಮಾತನಾಡುತ್ತೇವೆಯೋ ಅಥವಾ ಸಂಸ್ಕರಣೆಯ ಬಗ್ಗೆ ಮಾತನಾಡುತ್ತೇವೆಯೋ, ನಾವು ಸರ್ಕಾರ ಪ್ರತಿ ಹಂತದಲ್ಲೂ ರೈತರಿಗೆ ಪ್ರಯೋಜನಗಳನ್ನು ಒದಗಿಸುವುದು ಮತ್ತು ಅದರ ಮೂಲಕ ನಾವು ವಿವಿಧ ಉತ್ಪನ್ನಗಳು ಯಾವುವು ಎಂಬುದನ್ನು ನೋಡಬಹುದು. ಅವು ಮಾರುಕಟ್ಟೆಯನ್ನು ತಲುಪುತ್ತಿವೆ. ಅಂತಹ ಅನೇಕ ಉತ್ಪನ್ನಗಳು ದೇಶೀಯ ಮಾರುಕಟ್ಟೆಯಲ್ಲಿ ಮಾತ್ರವಲ್ಲದೆ ವಿದೇಶಿ ಮಾರುಕಟ್ಟೆಗಳಲ್ಲಿಯೂ ಇವೆ. ತಲುಪುತ್ತಿರುವರು ಮತ್ತು ಮುಖ್ಯವಾಗಿ ಅಂತಹ ಉತ್ಪನ್ನಗಳಿಂದ ಯಾವುದೇ ಅಡ್ಡಪರಿಣಾಮಗಳಿಲ್ಲದ ಕಾರಣ ಗ್ರಾಹಕರು ಅಂತಹ ಉತ್ಪನ್ನಗಳನ್ನು ತುಂಬಾ ಇಷ್ಟಪಡುತ್ತಾರೆ. ನೀವು ಅವರ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯವನ್ನು ನೋಡಿದರೆ ಅವರಿಗೆ ಯಾವ ರೀತಿಯ ಉತ್ಪನ್ನಗಳು ಹೆಚ್ಚು ಮುಖ್ಯವಾಗಿವೆ. ಇಂದಿನ ಸಮಯದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾತನಾಡುತ್ತೇವೆ. ಪ್ರಧಾನಿಯವರು ಸದೃಢವಾಗಿ ಉಳಿಯುವ ಬಗ್ಗೆ ಮಾತ್ರವಲ್ಲ, ನಾವು ಪ್ರತಿದಿನ ಸೌರಶಕ್ತಿಯ ಬಳಸುವಾಗ ದೇಶ ಹೇಗಿರಬೇಕು ಎಂಬುದರ ಬಗ್ಗೆಯೂ ಮಾತನಾಡುತ್ತಾರೆ. ಉತ್ತಮ ಆರೋಗ್ಯ ದೃಷ್ಟಿಕೋನದ ಬಗ್ಗೆ ಮಾತನಾಡಿ, ನಾವು ಉತ್ತಮ ಮೂಲಸೌಕರ್ಯವನ್ನು ಮಾತ್ರ ಕಾಣುವುದಿಲ್ಲ, ಅದರ ಪ್ರಮುಖ ಭಾಗವೆಂದು ತೋರುವ ಕೃಷಿಯು ಈ ಇಡೀ ಪರಿಸರ ವ್ಯವಸ್ಥೆಯಲ್ಲಿ ಹೇಗೆ ದೊಡ್ಡ ಬದಲಾವಣೆಯನ್ನು ತರಬಹುದು ಎಂಬುದನ್ನು ತೋರಿಸುತ್ತದೆ. ಮತ್ತು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದಲ್ಲಿದ್ದಾರೆ. ಇಲ್ಲಿ ನೈಸರ್ಗಿಕ ಕೃಷಿ ಶೃಂಗಸಭೆಯಲ್ಲಿ ಅಲ್ಲಿ ಒಂದು ಪ್ರದರ್ಶನವಿದೆ. ಅವರು ಅದನ್ನು ನೋಡುತ್ತಿದ್ದಾರೆ. ನೀವು ನೋಡಬಹುದು. ವಿವಿಧ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು. ಉತ್ಪನ್ನವನ್ನು ತಯಾರಿಸುವ ವಿಧಾನ, ಆ ಉತ್ಪನ್ನದ ಚಕ್ರ ಹೇಗಿರುತ್ತದೆ, ಆ ಉತ್ಪನ್ನವು ಮಾರುಕಟ್ಟೆಗಳಲ್ಲೂ ಹೇಗೆ ತಲುಪುತ್ತಿದೆ ಮತ್ತು ಈ ಉತ್ಪನ್ನವು ಈಗ ಇರುವ ಮಾರುಕಟ್ಟೆಗೂ ಪಡೆಯುತ್ತಿದೆಯೇ ಮತ್ತು ನಾವು ಅಂತಹ ಉತ್ಪನ್ನಗಳನ್ನು ಇತರ ಮಾರುಕಟ್ಟೆಗಳಿಗೂ ತರಬಹುದೇ. ಏಕೆಂದರೆ ಉತ್ಪನ್ನದಷ್ಟೇ ಅವರು ಇತರ ಮಾರುಕಟ್ಟೆಗಳಲ್ಲೂ ಎಷ್ಟು ದೂರ ಪ್ರವೇಶಿಸಬಹುದು, ಅಷ್ಟು ಹೆಚ್ಚು ರೈತರು ಪ್ರಯೋಜನ ಪಡೆಯುತ್ತಾರೆ. ಮತ್ತು ಅದುವೇ ಪ್ರಯತ್ನವಾಗಿದೆ. ನಮ್ಮಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ರೈತರಿಗೆ ಯಾವ ರೀತಿಯಲ್ಲಿ ಪ್ರಯೋಜನವಾಗಬಹುದು, ಹೇಗೆ ಅವರದಾಗುತ್ತದೆ, ಉತ್ಪನ್ನವು ಹೊಂದಿರುವ ವ್ಯಾಪ್ತಿಯಲ್ಲೂ ಅದರೊಂದಿಗೆ ವಿಸ್ತರಿಸಬಹುದು. ಪ್ರಧಾನಿ ನರೇಂದ್ರ ಮೋದಿ ನಾವು ಮಾತನಾಡುವ ಅಥವಾ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಬಗ್ಗೆ ಮಾತನಾಡುವ ಸ್ಥಳೀಯ ತಂತ್ರಜ್ಞಾನವಾದ ಸ್ವದೇಶಿ ಅನ್ನು ಉತ್ತೇಜಿಸುವುದು ಇವೆಲ್ಲವೂ ಕಾಳಜಿ ವಹಿಸುವ ಮಾನದಂಡಗಳಾಗಿವೆ. ನೈಸರ್ಗಿಕ ಕೃಷಿಯ ಸಮಯದಲ್ಲಿ ಮತ್ತು ಈ ಸಮಯದಲ್ಲಿ ಇಲ್ಲಿ ಆಯೋಜಿಸಲಾಗಿರುವ ಪ್ರದರ್ಶನವನ್ನು ವೀಕ್ಷಿಸಲಾಗುತ್ತಿದೆ. ಅವರು ರೈತರೊಂದಿಗೆ ಸಂವಹನ ನಡೆಸುತ್ತಿರುವುದು ಕಂಡುಬರುತ್ತದೆ. ನೈಸರ್ಗಿಕ ರೀತಿಯಲ್ಲಿ ಯಾವ ಸಸ್ಯಗಳನ್ನು ಬೆಳೆಯಲಾಗುತ್ತದೆ ಅಥವಾ ಹೋಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಮತ್ತು ಆಗಾಗ್ಗೆ ರೈತರೊಂದಿಗೆ ಸಂವಾದ ನಡೆಸುತ್ತಾರೆ. ನಮ್ಮ ರೈತರು ಹೊಸದಾಗಿ ಏನನ್ನಾದರೂ ಮಾಡುತ್ತಿದ್ದೀರಾ ಎಂದು ಕಂಡುಹಿಡಿಯಲು ಪ್ರಯತ್ನಿಸೋಣ. ಅವರ ಉತ್ಪನ್ನಗಳು ಇತರ ಸ್ಥಳಗಳನ್ನು ಹೇಗೆ ತಲುಪುತ್ತಿವೆ. ನಾವು ತೋಟಗಾರಿಕೆ ಅಥವಾ ಔಷಧೀಯ ಸಸ್ಯಗಳ ಬಗ್ಗೆ ಮಾತನಾಡುತ್ತೇವೆಯೋ, ಸಂಪ್ರದಾಯದಲ್ಲಿ ವಿಶೇಷವಾಗಿ ಬೆಳೆಗಳ ಜೊತೆಗೆ. ಮತ್ತು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಎಲ್ಲಾ ಮಾಹಿತಿಯನ್ನು ಸದ್ಯಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ಇದರೊಂದಿಗೆ ನಾವು ಪಿಎಂ ಕಿಸಾನ್ ಯೋಜನೆಯಡಿ 18,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತವಿದೆ. ಅವರು ಅದರ ಯಾವುದೇ ಕಂತು ಬಿಡುಗಡೆ ಮಾಡುತ್ತಾರೆ. ಈ ಮೊತ್ತವು ರೈತರ ಖಾತೆಗೆ ತಲುಪುತ್ತದೆ. ರೈತರಲ್ಲಿ ಒಬ್ಬರು ಹಣಕಾಸಿನ ನೆರವು ದೊರೆಯುತ್ತದೆ. ಒಂದು ದೊಡ್ಡ ಸಹಾಯವೆಂದರೆ ರೈತರು. ಆದರೆ ನೈಸರ್ಗಿಕ ಕೃಷಿಯವೂ ಮಾಡಬಹುದು. ಇದು ನಿಮಗೆ ದೊಡ್ಡ ಮಾರುಕಟ್ಟೆಯನ್ನು ತಲುಪಲು ಸಹ ಅನುವು ಮಾಡಿಕೊಡುತ್ತದೆ, ವಿಸ್ತರಿಸಬಹುದು. ಮತ್ತು ಹೀಗೆ ಸರ್ಕಾರದ ಆದ್ಯತೆ ಏನು? ತವರು ಸರ್ಕಾರದಿಂದ ಸ್ವಲ್ಪ ಸಹಾಯ ಪಡೆಯಬಹುದೇ? ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ. ರೈತರ ಅಭಿವೃದ್ಧಿಗಾಗಿ ಅವರಿಗೆ ಪ್ರತಿ ಹಂತದಲ್ಲೂ ಸಹಾಯವನ್ನು ನೀಡಲಾಗುತ್ತಿದೆ. ಆದರೆ ಇಂದಿನ ಸಮಯದಲ್ಲಿ ಹೆಚ್ಚಿನ ರೈತರು ಅದನ್ನು ನಾವು ನೈಸರ್ಗಿಕವಾಗಿ ಕಾಣುತ್ತೇವೆ. ವಿವಿಧ ಬಗೆಯ ಸಸ್ಯಗಳಿವೆ, ಬೆಳೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರದರ್ಶನಕ್ಕೆ ಭೇಟಿ ನೀಡುತ್ತಿದ್ದಾರೆ. ಅದು ಆರೋಗ್ಯದ ದೃಷ್ಟಿಯಿಂದ ಇರಲಿ ಅಥವಾ ದೊಡ್ಡ ಮಾರುಕಟ್ಟೆಯಾಗಿರಲಿ, ನಾವು ಅದನ್ನು ನೋಡುತ್ತೇವೆ.
ಎಲ್ಲಾ ಪ್ರಯೋಜನಗಳು ಪ್ರತಿಯೊಬ್ಬ ರೈತನು ಅದನ್ನು ಇಲ್ಲಿ ಪಡೆಯುತ್ತಿದ್ದಾನೆ ಮತ್ತು ಈ ಪ್ರಯೋಜನವನ್ನು ಹೇಗೆ ಹೆಚ್ಚಿಸಬಹುದು, ಇದರಲ್ಲಿ ಸರ್ಕಾರದ ಪಾತ್ರವೇನು, ಒಬ್ಬ ರೈತ ಯಾವ ರೀತಿಯ ಕೊಡುಗೆಯನ್ನು ನೀಡಬಹುದು, ವಿವಿಧ ಉತ್ಪನ್ನಗಳನ್ನು ಇಲ್ಲಿ ತೋರಿಸಲಾಗಿದೆ. ನೈಸರ್ಗಿಕ ಕೃಷಿಯನ್ನು ಹೇಗೆ ಉತ್ತೇಜಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ದಾರೆ. ದಕ್ಷಿಣ ಭಾರತದ ಬಗ್ಗೆ ಮಾತನಾಡಿ, ಈಶಾನ್ಯ ಭಾರತದ ಬಗ್ಗೆ ಮಾತನಾಡಿ ಮತ್ತು ಅದರೊಂದಿಗೆ ನಾವು ನೋಡುತ್ತೇವೆ ಏಕೆಂದರೆ ಅಲ್ಲಿ ನೈಸರ್ಗಿಕ ಕೃಷಿ ಇದೆ. ಪಶುಸಂಗೋಪನೆ ಸ್ವಯಂಚಾಲಿತವಾಗಿ ಉತ್ತೇಜನ ಪಡೆಯುತ್ತದೆ ಮತ್ತು ಮುಖ್ಯವಾಗಿ ನಮ್ಮ ವರದಿಗಾರ ಅನುಜ್ ಯಾದವ್ ನಮ್ಮೊಂದಿಗೆ ದೂರವಾಣಿಯಲ್ಲಿದ್ದಾರೆ. ಅವರು ರೈತರೊಂದಿಗೆ ಸಂವಾದ ನಡೆಸುತ್ತಿರುವುದನ್ನು ಕಾಣಬಹುದು. ಪ್ರಕೃತಿ ಚಿಕಿತ್ಸೆಯೂ ಸಹ ಅವರಿಂದ ಅವರ ಮಾರುಕಟ್ಟೆಯ ಬಗ್ಗೆ ಮಾಹಿತಿಯನ್ನು ಕೇಳುತ್ತಿದೆ ಮತ್ತು ಅವರು ಈ ಬಗೆಯೂ ರೈತರನ್ನು ಕೇಳಿದರು. ನೀವು ಹೇಗಿದ್ದೀರೋ ನೀವೇ ಆಗಿದ್ದೀರಿ, ನೀವು ಅದನ್ನು ಮಾರುಕಟ್ಟೆಯಲ್ಲಿ ಹೇಗೆ ಬೆಳೆಸುತ್ತಿದ್ದೀರಿ, ನೀವು ಅದನ್ನು ಹೇಗೆ ಮಾರಾಟ ಮಾಡುತ್ತೀರಿ, ನೀವು ಜನರಿಗೆ ಹೇಗೆ ಅರಿವು ಮೂಡಿಸುತ್ತೀರಿ ಮತ್ತು ಗ್ರಾಹಕರು ನಿಮ್ಮ ಉತ್ಪನ್ನಗಳು ಹೇಗೆ ಎಂಬುದು ಈ ರೀತಿಯಾಗಿರುತ್ತದೆ. ಖರೀದಿಸಲು ಹಿಂಜರಿಯುತ್ತಾರೆ. ಅದರ ನಂತರ ಜನರು ನೈಸರ್ಗಿಕ ಉತ್ಪನ್ನಗಳನ್ನು ಖರೀದಿಸುವ ಬಗ್ಗೆ ಬಹಳ ಜಾಗೃತರಾಗುತ್ತಿದ್ದಾರೆ ಮತ್ತು ಅದರ ಬೇಡಿಕೆಯು ನಿರಂತರವಾಗಿ ಹೆಚ್ಚುತ್ತಿದೆ ಎಂದು ರೈತರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಹೇಳುತ್ತಿದ್ದಾರೆ. ನಾವು ಇಲ್ಲಿ ನೋಡಿದ್ದೇವೆ, ಅದು ಪ್ರದರ್ಶನದ ಒಳಗೆ ಇದೆ. ಗೋಧಿ, ಬೇಳೆಕಾಳುಗಳು, ಬೆಲ್ಲ, ಡ್ಯಾಡಿ ಬೆಳೆಗಳನ್ನು ಈಗ ನೈಸರ್ಗಿಕವಾಗಿ ಬೆಳೆಯಲಾಗುತ್ತಿದೆ. ನೈಸರ್ಗಿಕ ಕೃಷಿಯ ಬಗ್ಗೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಗುರಿಯಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಈಗ ಉತ್ತಮ ಯಶಸ್ಸು ದೊರೆತಿದೆ, ರೈತರು ಸಾಧಿಸುತ್ತಿದ್ದಾರೆ ಮತ್ತು ಪ್ರಧಾನ ಮಂತ್ರಿಗಳು ಇದು ನರೇಂದ್ರ ಮೋದಿಯವರ ನೈಸರ್ಗಿಕ ಸೌಂದರ್ಯದ ಕನಸಾಗಿತ್ತು. ಮೂಲ್ ತನ್ನದೇ ಆದ ದೊಡ್ಡ ಛಾಪು ಮೂಡಿಸುತ್ತಿದೆ. ಬೆಳವಣಿಗೆಗಾಗಿ ನೈಸರ್ಗಿಕ ಕೃಷಿಯ ಬಗ್ಗೆ ಮಾತನಾಡಿ, ಸಾವಯವ ಕೃಷಿಯ ಬಗ್ಗೆ ಮಾತನಾಡಿ, ಆಗ ಮಾತ್ರ ಇದು ಸಾಧ್ಯವಾಗಲು ಸಾಧ್ಯ. ಮುಕುಲ್, ಯಾವಾಗ ಕೃಷಿಯಲ್ಲಿ ನಾವೀನ್ಯತೆ ಮತ್ತು ಮುಖ್ಯವಾಗಿ ಕೃಷಿಯಿಂದ ತಂತ್ರಜ್ಞಾನಕ್ಕೆ ಉತ್ತೇಜನ ಸಿಕ್ಕಿತು. ಪ್ರಧಾನಿ ನರೇಂದ್ರ ಮೋದಿ ಅವರು 2014 ವರ್ಷಗಳಲ್ಲಿ ಕಂಡ ಕನಸಿನ ಸಂಪರ್ಕವು ಇಂದು ಹಾಗೆಯೇ ಇದೆ. ಅದು ಇಂದಿನ ಊಹೆಯಾಗಿತ್ತು, ಅದು ಎಲ್ಲರ ಮುಂದಿದೆ. ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಈ ರೈತರನ್ನು ಜಿಲ್ಲಾ ಮಟ್ಟಕ್ಕೆ ಬಡ್ತಿ ನೀಡಲಾಗಿದೆ ಎಂದು ಇಂದು ನಮಗೆ ತಿಳಿದಿದೆ. ಅವುಗಳಿಗೆ ಹೇಗೆ ಆಹಾರ ನೀಡಬೇಕು, ಅವುಗಳಿಗೆ ಹೇಗೆ ನೀರುಣಿಸಬೇಕು, ಅವುಗಳಿಗೆ ಎಷ್ಟು ನೀರುಣಿಸಬೇಕು, ಮಣ್ಣಿನ ಗುಣಮಟ್ಟದ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗುತ್ತದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ಪರಿಶೀಲಿಸಲು ಮತ್ತು ಹೆಚ್ಚುವರಿಯಾಗಿ ನೀಡಲಾಗುತ್ತದೆ. ನೀವು ಮೊಘರ ಕೃಷಿ ಕಲ್ಪನೆಯದು ಮೊದಲೇ ನೋಡಿರಬೇಕು. ಅತಿಯಾದ ನೀರು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿದೆ ಮತ್ತು ತುಂಬಾ ಕಡಿಮೆ ನೀರು ಕೂಡ ಒಂದು ಸಮಸ್ಯೆಯಾಗಿದೆ. ಒಂದು ನೀರಿನ ಸಾಮರಸ್ಯ ಎಂದು ಹೇಳೋಣ. ಕುಳಿತುಕೊಳ್ಳಿ, ಹೊಸ ಇರುವ ವಸ್ತುಗಳನ್ನು ಈಗ ತರಲಾಗುತ್ತಿದೆ ಎಂದು ನಮಗೆ ತಿಳಿದಿದೆ. ಕಾರ್ಖಾನೆಯಲ್ಲಿ ಮುಚ್ಚಿದ ಬೀಜಗಳನ್ನು ತರಲಾಗುತ್ತಿದೆ. ಅವು ಹೆಚ್ಚು ಉತ್ಪಾದನೆಯನ್ನು ಹೊಂದಿವೆ. ಅದಕ್ಕೂ ಮೀರಿ ರೋಗಗಳು ಕಡಿಮೆ. ಅಂತಹ ಬೀಜಗಳನ್ನು ಮೀರಿ ನೈಸರ್ಗಿಕ ಕೃಷಿಯ ಭವಿಷ್ಯದ ದಿಕ್ಕು ಮತ್ತು ಸ್ಥಿತಿ ಏನಾಗುತ್ತದೆ? ಪ್ರಧಾನಮಂತ್ರಿಯವರೇ ಈಗ ಸ್ವಲ್ಪ ಸಮಯದ ನಂತರ ಈ ಪ್ರದರ್ಶನವು ದೊಡ್ಡದಾಗಿದೆ. ಅವರು ಇಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಅದರಲ್ಲಿ ಒಬ್ಬ ಕೃಷಿ ವಿಜ್ಞಾನಿ ಕೂಡ ಇದ್ದಾರೆ, ಅದರಲ್ಲಿ ಒಬ್ಬ ರೈತನೂ ಇದ್ದಾರೆ. ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಕೃಷಿ ಮತ್ತು ರೈತರ ಬಗ್ಗೆ ಹೊಂದಿದ್ದ ದೃಷ್ಟಿಕೋನವು ಭೂಮಿಯ ಮೇಲೆ ಗೋಚರಿಸುತ್ತದೆ ಎಂದು ನಾವು ಹೇಳಬಹುದು ಸಂಪೂರ್ಣವಾಗಿ. ಮತ್ತು ಈಗ ಇದೇ ಕಾರಣಕ್ಕಾಗಿ ಮೈದಾನವು ವಿಭಿನ್ನವಾಗಿ ಕಾಣುತ್ತದೆ. ಈ ಚಿತ್ರಗಳಲ್ಲಿ ನಾವು ಸಹ ನೋಡಬಹುದು. ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೇಳುವುದಾದರೆ, ಉಳಿದ ಎಲ್ಲಾ ಬೆಳೆಗಳು ವರ್ಷಾಶನಗಳಾಗಿವೆ. ಅದರ ಬಗ್ಗೆ ಮಾಹಿತಿ ಪಡೆದ ರೈತರು ಮತ್ತು ಅದೇ ಸಮಯದಲ್ಲಿ ತುಂಬಾ ಸಂತೋಷವಾಗಿದ್ದಾರೆ. ಈ ಚಿತ್ರಗಳಲ್ಲಿ ಅವರು ಪ್ರಧಾನಮಂತ್ರಿಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವುದು ಮತ್ತು ಅವರಿಗೆ ಮಾಹಿತಿ ನೀಡುತ್ತಿರುವುದು ಕಂಡುಬರುತ್ತದೆ. ದೊಡ್ಡ ವಿಷಯವೆಂದರೆ ರೈತರು ಕೃಷಿ ಮತ್ತು ರೈತರ ಮಾತುಕತೆಗಳು ಬಹಳ ಸಮಯದಿಂದ ನಡೆಯುತ್ತಿವೆ, ಸ್ವಾತಂತ್ರ್ಯದಿಂದಲೂ. ಆದರೆ ರೈತರೊಂದಿಗೆ ನೇರ ಮಾತುಕತೆ ಇದು ಕೇಂದ್ರ ಸರ್ಕಾರದ ನೀತಿ ಮತ್ತು ನಿಯಂತ್ರಣವಾಗಿದೆ. ಇದು ಖಂಡಿತವಾಗಿಯೂ ರೈತರಿಗೆ ಮತ್ತು ಯಾವಾಗ ವರದಾನವಾಗಿದೆ ಎಂದು ಸಾಬೀತಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ಮಾತನಾಡುವಾಗ ಪ್ರತಿಯೊಬ್ಬ ರೈತನಿಗೂ ಇದು ಅರಿವಾಗುತ್ತದೆ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರು ಮತ್ತು ಕೃಷಿಗಾಗಿ ರೂಪಿಸಿದ ಯೋಜನೆಗಳು ದೆಹಲಿಯಿಂದ ಚಲಿಸುತ್ತವೆ. ಅವು ಇಂದು ದೇಶದ ವಿವಿಧ ರಾಜ್ಯಗಳು ಮತ್ತು ಹಳ್ಳಿಗಳಿಗೂ ತಲುಪುತ್ತಿವೆ. ಯಾವುದೇ ರೈತನು ಯಾವುದೇ ರಾಜ್ಯದ ರೈತನಾಗಿರಬೇಕು ಎಂಬುದು ಅತ್ಯಂತ ದೊಡ್ಡ ವಿಷಯವಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ದೇಶದ ಶಕ್ತಿಯೊಂದಿಗೆ, ದೇಶದ ಸರ್ಕಾರಗಳೊಂದಿಗೆ ಅವರು ಸಂಪರ್ಕ ಹೊಂದಿದ್ದಾರೆ ಮತ್ತು ಅದು ಸಂತೋಷವಾಗಿದೆ. ಅಂದರೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ರಾಜ್ಯಗಳ ಒಳಗೆ, ತಮ್ಮ ನಗರಗಳ ಒಳಗೆ, ತಮ್ಮ ಹಳ್ಳಿಗಳ ಒಳಗೆ ಬಂದು ಅವರೊಂದಿಗೆ ನೇರವಾಗಿ ಸಂವಹನ ನಡೆಸುತ್ತಾರೆ ಎಂಬುದನ್ನು ದೇಶದ ರೈತರು ವಿವಿಧ ರಾಜ್ಯಗಳಲ್ಲಿ ನೋಡುತ್ತಾರೆ. ಪ್ರತಿ ರಾಜ್ಯದಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮವಿದೆ ಎಂಬುದು ನಮಗೆ ತಿಳಿದಿದೆ. ಸಾರ್ವಜನಿಕರು, ರೈತರು, ಯುವಕರು ತಂತಹ ಸಂವಾದವನ್ನು ನಡೆಸಲು ಮರೆಯಬೇಡಿ, ಅದನ್ನು ಮುಂದುವರಿಸಿ. ಆದ್ದರಿಂದ ಸಹಜವಾಗಿ ಪ್ರತಿ ರಾಜ್ಯದಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದಾಗಲೆಲ್ಲ ಎಲ್ಲರೂ ಕಾಯುತ್ತಾರೆ. ಮತ್ತು ಇಂದು ಅದು ಖಂಡಿತವಾಗಿಯೂ ತಮಿಳುನಾಡಿನ ಜನರು ಕೃಷಿ ಕ್ಷೇತ್ರದಲ್ಲಿ ನೈಸರ್ಗಿಕ ಕೃಷಿಯ ವೇಗವನ್ನು ಹೇಗೆ ಹೆಚ್ಚಿಸುವುದು ಮತ್ತು ರೈತರು ದೀರ್ಘಕಾಲದಿಂದ ಕಾಯುತ್ತಿದ್ದ ಈಶಾನ್ಯ ಮಾತುಕತೆಯ ಬಲವನ್ನು ಹೇಗೆ ಹೆಚ್ಚಿಸುವುದು. ಖಂಡಿತವಾಗಿಯೂ ಇಂದು ನಾವು ಆ ಮಾತುಕತೆಯ ಪ್ರಾರಂಭವು ದಕ್ಷಿಣದಲ್ಲಿತ್ತು ಎಂದು ಹೇಳಬಹುದು. ಇದು ದಕ್ಷಿಣ ಭಾರತದ ಭೂಮಿಗೆ ಸೇರಿದ ದಕ್ಷಿಣ ಭಾರತದ ರೈತರಿಗೆ ಸಂಭವಿಸಿದೆ. ಖಂಡಿತವಾಗಿಯೂ ಈ ದಕ್ಷಿಣ ಭಾರತ ಮಾತ್ರವಲ್ಲ, ಇನ್ನು ಸ್ವಲ್ಪ ಸಮಯದ ನಂತರ ಪ್ರಧಾನಿಯವರು ಭಾಷಣ ಮಾಡುವಾಗ ನಾವು ನಮ್ಮ ಕೌಶಲ್ಯಗಳನ್ನು ತೋರಿಸುತ್ತೇವೆ. ನಾವು ಸಂಶೋಧನೆಯ ಬಗ್ಗೆ ಮಾತನಾಡುತ್ತೇವೆಯೋ ಇಲ್ಲವೋ, ಕೃಷಿ ಕ್ಷೇತ್ರದಲ್ಲಿ ನಾವು ನೋಡುವ ದೊಡ್ಡ ಬದಲಾವಣೆಗಳನ್ನು ನೋಡುವುದು ಎಷ್ಟು ಮುಖ್ಯ. ನಾವೀನ್ಯತೆಯ ಬಗ್ಗೆ ಮಾತನಾಡೋಣ, ಆದರೆ ಕಿವಿಕೆಗಳು ವಿಭಿನ್ನ ಸಂಸ್ಥೆಗಳಾಗಿರುವ ರೀತಿಯಲ್ಲಿಯೇ ತರಬೇತಿಯ ಬಗ್ಗೆಯೂ ಮಾತನಾಡೋಣ. ನಾವು ರೈತರಿಗೆ ಹೇಗೆ ತರಬೇತಿ ನೀಡಬೇಕು ಮತ್ತು ಯಾರಿಗೆ ನೀಡಬೇಕು ಎಂಬುದು ಪ್ರಧಾನಮಂತ್ರಿಯವರ ನಿರಂತರ ಪ್ರಯತ್ನವಾಗಿದೆ. ನಾವು ಮಾತನಾಡುತ್ತಿರುವ ನೈಸರ್ಗಿಕ ಕೃಷಿಯನ್ನು ನೀಡಲಾದ ತರಬೇತಿಯಲ್ಲೂ ಸಹ ನಾವು ನೋಡಿದ್ದೇವೆ ಮತ್ತು ಇದೇ ರೀತಿಯ ಮಾದರಿಯು ಪ್ರಸ್ತುತ ಇಲ್ಲಿ ಪ್ರದರ್ಶನದಲ್ಲಿದೆ. ಅತಿದೊಡ್ಡ ವಿಷಯವೆಂದರೆ ಕೃಷಿಗಾಗಿ ಕೇಂದ್ರ ಸರ್ಕಾರದ ನೀತಿ ಮತ್ತು ನೀತಿ ದೇಶದ ಕೃಷಿಯ ಭವಿಷ್ಯದ ಮೇಲೆ ಅವಲಂಬಿತವಾಗಿದೆ. ಇಲ್ಲಿ ರೈತ ಸಹೋದರ ಸಹೋದರಿಯರಿದ್ದಾರೆ, ಕೃಷಿ ವಿಜ್ಞಾನಿ ಜೊತೆಗೆ ಉದ್ಯಮಕ್ಕೂ ಸಂಬಂಧಿಸಿದೆ. ಸ್ಟಾರ್ಟ್ಅಪ್ ಮತ್ತು ನಾವೀನ್ಯಕಾರರು ಎಲ್ಲರೂ ಒಟ್ಟಿಗೆ ಇದ್ದಾರೆ. ನಾನು ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ನೈಸರ್ಗಿಕ ಕೃಷಿಯ ವಿಸ್ತರಣೆ ಇಂದು 21ನೇ ಶತಮಾನದ ಕೃಷಿಗೆ
ಕೃಷಿಗೆ ಬೇಡಿಕೆ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಹೆಚ್ಚಿದ ಬೇಡಿಕೆಯಿಂದಾಗಿ ಕೃಷಿಗೆ ಸಂಬಂಧಿಸಿದ ಅನೇಕ ಕ್ಷೇತ್ರಗಳಲ್ಲಿ ರಾಸಾಯನಿಕಗಳ ಬಳಕೆಯು ವೇಗವಾಗಿ ಹೆಚ್ಚಾಗಿದೆ ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಕುಸಿಯುತ್ತಿದೆ, ಮಣ್ಣಿನ ತೇವಾಂಶದ ಮೇಲೆ ಪರಿಣಾಮ ಬೀರುತ್ತಿದೆ ಮತ್ತು ಅದರೊಂದಿಗೆ ಕೃಷಿಯ ವೆಚ್ಚವೂ ಕಡಿಮೆಯಾಗುತ್ತಿದೆ. ಇದು ಪ್ರತಿ ವರ್ಷವೂ ಬೆಳೆಯುತ್ತಲೇ ಇದೆ. ಬೆಳೆ ವೈವಿಧ್ಯೀಕರಣ ಮತ್ತು ನೈಸರ್ಗಿಕ ಕೃಷಿಯಿಂದ ಮಾತ್ರ ಪರಿಹಾರ ಸಾಧ್ಯ. ರಾಸಾಯನಿಕ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು ಬೆಂಕಿ ಮತ್ತು ಕಿಕ್ಕಿರಿದು ತುಂಬಿದ ಆಸ್ಪತ್ರೆಗಳಿಗೆ ಕಾರಣವಾಗುತ್ತವೆ. ಸ್ನೇಹಿತರು, ನಮ್ಮ ಮಣ್ಣಿನ ಫಲವತ್ತತೆ ಮತ್ತು ಬೆಳೆಗಳಲ್ಲಿ ಪೌಷ್ಟಿಕಾಂಶದ ಪುನರುಜ್ಜೀವನಕ್ಕಾಗಿ ನಾವು ನೈಸರ್ಗಿಕ ಕೃಷಿಯ ಹಾದಿಯಲ್ಲಿ ಸಾಗಬೇಕು. ಇದು ನಮ್ಮ ದೃಷ್ಟಿ ಮತ್ತು ನಮ್ಮ ಲಕ್ಷ್ಯವೂ ಆಗಿದೆ. ಆಗ ಮಾತ್ರ ನಾವು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ನಮ್ಮ ಜೀವವೈವಿಧ್ಯತೆಯು ಸಂರಕ್ಷಿಸಲು ಸಾಧ್ಯವಾಗುತ್ತದೆ. ನೈಸರ್ಗಿಕ ಕೃಷಿಯು ಹವಾಮಾನ ಬದಲಾವಣೆಗಳನ್ನು ನಿಭಾಯಿಸಲು ನಮಗೆ ಸಹಾಯ ಮಾಡುತ್ತದೆ. ಇದರಿಂದ ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಇದು ಜನರನ್ನು ಹಾನಿಕಾರಕ ರಾಸಾಯನಿಕಗಳಿಂದಲೂ ರಕ್ಷಿಸುತ್ತದೆ. ಇಂದಿನ ಕಾರ್ಯಕ್ರಮವು ಈ ದಿಕ್ಕಿನಲ್ಲಿ ದೊಡ್ಡ ಪಾತ್ರವನ್ನು ವಹಿಸಲಿದೆ. ಸ್ನೇಹಿತರೆ, ಇದು ನಮ್ಮ ಸರ್ಕಾರ, ಇದು ಭಾರತದ ರೈತರಿಗೆ ನೈಸರ್ಗಿಕ ಕೃಷಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡುತ್ತಿದೆ. 1 ವರ್ಷದ ಹಿಂದೆ ಕೇಂದ್ರ ಸರ್ಕಾರವು ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಅಭಿಯಾನವನ್ನು ಪ್ರಾರಂಭಿಸಿತು. ಲಕ್ಷಾಂತರ ರೈತರು ಇದರೊಂದಿಗೆ ಸಂಬಂಧ ಹೊಂದಿದ್ದಾರೆ. ಭಾರತವು ಅನೇಕ ಕೈಗಾರಿಕೆಗಳ ನೆಲವಾಗಿದೆ. ಹೋರಣ್ಣ ಮಧ್ಯದಲ್ಲಿ ದೇಸಿ ನೋಕ್ ಎಂಬ ವ್ಯಾಪಾರವಿದೆ. ಈ ಕಾರಣಗಳಿಂದಾಗಿ ಈ ಲಕ್ಷಾಂತರ ವಾಣಿಜ್ಯ ಸಾಲಗಳನ್ನು ಮನ್ನಾ ಮಾಡಲಾಗಿದೆ. ಅದರ ಸಕಾರಾತ್ಮಕ ಪರಿಣಾಮ ಇಂದು ತಮಿಳುನಾಡಿನೊಂದರಲ್ಲೇ ಸುಮಾರು 35,000 ಹೆಕ್ಟೇರ್ ಭೂಮಿಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ನಡೆಯುತ್ತಿದೆ. ಅದೊಂದು ಪ್ರಬಲವಾದ ಶಕ್ತಿ. ಸ್ನೇಹಿತರೆ, ನೈಸರ್ಗಿಕ ಕೃಷಿಯು ಭಾರತದ ಸ್ವಂತ ಸ್ಥಳೀಯ ಕಲ್ಪನೆಯಾಗಿದೆ. ಇದನ್ನೇ ನಾವು ಎಲ್ಲೋ ಆಮದು ಮಾಡಿಕೊಂಡಿದ್ದೇವೆ, ಚಂದರೆ ನಮ್ಮ ಸಂಪ್ರದಾಯದಿಂದ ಹುಟ್ಟಿಕೊಂಡಿದ್ದೇವೆ. ನಮ್ಮ ಪೂರ್ವಜರು ಪ್ರಾಯಶ್ಚಿತ್ತ ಮಾಡುವ ಮೂಲಕ ಇದನ್ನು ಸಿದ್ಧಪಡಿಸಿದ್ದಾರೆ. ಇದು ನಮ್ಮ ಪರಿಸರಕ್ಕೂ ಒಳ್ಳೆಯದು. ನಾನಬಾಯಿಕೆಯಲ್ಲಿ ಭಾರತವು ಮತ್ತು ಸ್ವಾವಲಂಬಿಯಾಯಿತು. ಇರ್ಕಮತಿಯಿಂದ ಐನಾಂ ಪರಮಾರ್ಯದ ಪರಾಂಡದ ಮೇಲೆ ಸುತ್ತಾಚುಳಲಿನ ಉಪನಯನವು ಬಂದಿತು. ದಕ್ಷಿಣ ಭಾರತದ ರೈತರು ಎಂದು ನನಗೆ ಸಂತೋಷವಾಗಿದೆ. ಪಂಚವ್ಯದಂತಹ ನೈಸರ್ಗಿಕ ಕೃಷಿ ಸಂಪ್ರದಾಯಗಳು ಜೀವಂತ ಜೀವಿ ಅಮೃತ್. ಇದು ಉತ್ತಮವಾಗಿರಿಸುತ್ತದೆ, ಬೆಳೆಗಳನ್ನು ರಾಸಾಯನಿಕ ಮುಕ್ತವಾಗಿರಿಸುತ್ತದೆ ಮತ್ತು ಒಳಹರಿವಿನ ವೆಚ್ಚವನ್ನು ಬಹಳವಾಗಿ ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ನೈಸರ್ಗಿಕ ಕೃಷಿಯೊಂದಿಗೆ ನಾವು ಶ್ರೀ ಅನ್ನ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಸೇರಿಸಿದರೆ ತಾವು ಭೂಮಿ ತಾಯಿಯನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ತಮಿಳುನಾಡಿನಲ್ಲಿ ಭಗವಾನ್ ಮುರುಗನ್ ಸಹದ ಮತ್ತು ಶ್ರೀ ಹರಿಂದ ಮಾಡಲ್ಪಟ್ಟಿದ್ದಾನೆ. ಹಬ್ಬದ 3ನೇ ದಿನದಂದು ಇದನ್ನು ಪೂಜಿಸಲಾಗುತ್ತದೆ. ತಮಿಳು ಪ್ರದೇಶಗಳಲ್ಲಿ ಕಾಂಬು ಮತ್ತು ಸಮಾಯಿ, ಕೇರಳದಲ್ಲಿ ರಾಜಿ, ಕರ್ನಾಟಕ, ತೆಲುಗು ಮಾತನಾಡುವ ರಾಜ್ಯಗಳಲ್ಲಿ ಅಲಂಕಾರಗಳು ಮತ್ತು ಸೇರ್ಪಡೆಗಳು ತಲೆಮಾರುಗಳಿಂದ ನಮ್ಮ ಪಾಕಪದ್ಧತಿಯ ಭಾಗವಾಗಿವೆ. ನಾಂಡೆ ಅಥವಾ ತಮಿಳುನಾಡು ತಿಲೆ, ತಮಿಳು ಭಾಷೆಯಲ್ಲಿ ಕಬುಸಾಂ, ಕೇರಳದ ರಾಗ ತಾಲುಂಪಸಂ ಪಡ್ ಸಚ ಜೋಶಾದಿಯಾ ಮತ್ತು ಪಾಲ್ ತಾಲ್ ಮುರೆಕ್ ನಾಮ್ ಪದಕ್ ತೋಡ್ಕಲಂತ್. ಇದು ನಮ್ಮ ಸರ್ಕಾರದ ಪ್ರಯತ್ನವಾಗಿದೆ. ಅದು ನಮ್ಮ ಸೂಪರ್ ಫುಡ್ ಪ್ರಪಂಚದಾದ್ಯಂತದ ಮಾರುಕಟ್ಟೆಗಳು ತಲುಪಿತು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ತಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸುವಲ್ಲಿ ನೈಸರ್ಗಿಕ ಕೃಷಿ. ಸ್ನೇಹಿತರೆ, ನನ್ನದೊಂದು ವಿನಂತಿ ಇದೆ. ಏಕಸಂಸ್ಕೃತಿಯ ಬದಲು ಬಹುಸಂಸ್ಕೃತಿಯ ಕೃಷಿಯೂ ಇದೆ. ನಾವು ದಕ್ಷಿಣ ಭಾರತದ ಅನೇಕ ಪ್ರದೇಶಗಳಿಂದ ಅದರ ಸ್ಫೂರ್ತಿಯನ್ನು ಪಡೆಯುತ್ತೇವೆ. ನಾವು ಇದ್ದರೆ ಬಹುಮಹಡಿ ಕೃಷಿಯ ಉದಾಹರಣೆಗಳು ಕೇರಳ ಅಥವಾ ಕರ್ನಾಟಕದ ಬೆಟ್ಟ ಪ್ರದೇಶಗಳಲ್ಲಿ ಕಾಣಬಹುದು. ಅದೇ ಕೃಷಿಯು ತೆಂಗಿನಕಾಯಿ, ಅಡಿಕೆ ಮತ್ತು ಹಣ್ಣಿನ ಸಸ್ಯಗಳನ್ನು ಒಳಗೊಂಡಿದೆ. ಅವುಗಳ ಅಡಿಯಲ್ಲಿ ಸಂಬಾರ ಪದಾರ್ಥಗಳು ಮತ್ತು ಕರಿಮೆಣಸು ಬೆಳೆಯಲಾಗುತ್ತದೆ. ಅಂದರೆ ಒಂದು ಸಣ್ಣ ಪ್ರದೇಶದಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡುವ ಮೂಲಕ ಅನೇಕ ವಸ್ತುಗಳನ್ನು ಬೆಳೆಯಬಹುದು. ಇದು ನೈಸರ್ಗಿಕ ಕೃಷಿಯ ಮೂಲ ತತ್ವಶಾಸ್ತ್ರವೂ ಆಗಿದೆ. ಈ ಕೃಷಿ ಮಾದರಿಯನ್ನು ತೆಗೆದುಕೊಳ್ಳೋಣ. ಇದನ್ನು ಅಖಿಲ ಭಾರತ ಮಟ್ಟದಲ್ಲಿ ಮೂಡಿಸಬೇಕಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿ ಈ ಪದ್ಧತಿಗಳನ್ನು ನಾವು ಹೇಗೆ ಜಾರಿಗೆ ತರಬಹುದು ಎಂಬುದನ್ನು ಪರಿಗಣಿಸುವಂತೆ ನಾನು ರಾಜ್ಯ ಸರ್ಕಾರಗಳು ಕೇಳಿಕೊಳ್ಳುತ್ತೇನೆ. ಸ್ನೇಹಿತರು, ದಕ್ಷಿಣ ಭಾರತವು ಕೃಷಿಯ ಜೀವಂತ ವಿಶ್ವವಿದ್ಯಾಲಯವಾಗಿದೆ. ಈ ಭೂಪ್ರದೇಶದಲ್ಲಿಯೇ ವಿಶ್ವದ ಅತ್ಯಂತ ಹಳೆಯ ಕಾರ್ಯನಿರತ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಕಲಿಂಗರಾಯನ ಕಾಲುವೆಯಲು 13ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಇಲ್ಲಿನ ದೇವಾಲಯದ ಕೊಳ್ಳಲು ವಿಕೇಂದ್ರೀಕೃತ ಜಲ ಸಂರಕ್ಷಣಾ ವ್ಯವಸ್ಥೆಯ ಮಾದರಿಯಾಗಿವೆ. ಈ ಘನತೆಗೆ ಸೇರಿದವರಾಗಿದ್ದರು. ಅವರು ನದಿಗಳ ನೀರನ್ನು ನಿಯಂತ್ರಿಸುವ ಮತ್ತು ಅದನ್ನು ಕೃಷಿಗೆ ಬಳಸುವ ಮಾದರಿಯನ್ನು ನೀಡಿದರು. ಇದೇ ಭೂಮಿಯು ಸಾವಿರಾರು ವರ್ಷಗಳ ಹಿಂದೆ ಸಾಕಷ್ಟು ವೈಜ್ಞಾನಿಕ ಜಲ ಇಂಜಿನಿಯರಿಂಗ್ ಅನ್ನು ಮಾಡಿದೆ. ಅದಕ್ಕಾಗಿಯೇ ನಾನು ದೇಶ ಮತ್ತು ಜೆತ್ತಲು ನಂಬುತ್ತೇನೆ. ನೈಸರ್ಗಿಕ ಕೃಷಿಯಲ್ಲಿ ನಾಯಕತ್ವವು ಈ ಭೂಮಿಯಿಂದಲೇ ಬರುತ್ತದೆ. ಕೆಳಭಾಗದಲ್ಲಿ ಯಾಪ್ನಲ್ ಸಾಧುಗಳು. ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ನಾವೆಲ್ಲರೂ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಚಿಸೋಣ. ಒಟ್ಟಿಗೆ ಕೆಲಸ ಮಾಡಬೇಕು. ನಾನು ದೇಶದಾದ್ಯಂತದ ನನ್ನ ರೈತ ಸಹೋದರರು ಮತ್ತು ಸಹೋದರಿಯರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ತಮಿಳುನಾಡಿನ ನನ್ನ ರೈತ ಸ್ನೇಹಿತರಿಗೆ ನಾನು ಹೇಳುತ್ತೇನೆ, ನೀವು 1 ಎಕರೆ ಅರಣ್ಯ ಋತುವಿನಿಂದ ಪ್ರಾರಂಭಿಸಿ. ಚಂದರೆ ನೀವು ನಿಮ್ಮ ಜಮೀನಿನ ಒಂದು ಮೂಲೆಯಲ್ಲಿ 1 ಋತುವಿನಲ್ಲಿ 1 ಎಕರೆ ಭೂಮಿಯಲ್ಲಿ ನೈಸರ್ಗಿಕ ಕೃಷಿಯನ್ನು ಪ್ರಯತ್ನಿಸುತ್ತೀರಿ. ಅಲ್ಲಿಂದ ನೀವು ಪಡೆಯುವ ಫಲಿತಾಂಶಗಳನ್ನು ಅವಲಂಬಿಸಿ ನೀವು 2ನೇ ವರ್ಷದಲ್ಲಿ ಹೆಚ್ಚು, 3ನೇ ವರ್ಷದಲ್ಲಿ ಹೆಚ್ಚು ಮಾಡುತ್ತೀರಿ ಮತ್ತು ನೀವು ಮುಂದುವರಿಯುತ್ತೀರಿ. ದೇಶವೂ ಅಲ್ಲ, ವಿಶ್ವವಿದ್ಯಾನಿಲಯವೂ ಅಲ್ಲ, ಇದು ನಿಮ್ಮ ಸಹೋದರನ ವ್ಯವಹಾರವಾಗಿದೆ. ನಾನು ಎಲ್ಲಾ ವಿಜ್ಞಾನಿಗಳು ಮತ್ತು ಸಂಶೋಧನಾ ಸಂಸ್ಥೆಗಳಿಗೂ ಸಹ ಒತ್ತಾಯಿಸುತ್ತೇನೆ. ನೈಸರ್ಗಿಕ ಕೃಷಿಯ ಬಗ್ಗೆ ಏನು? ಕೃಷಿಯು ಪಠ್ಯಕ್ರಮದ ಪ್ರಮುಖ ಭಾಗವಾಗಿತ್ತು. ನೀವು ಹಳ್ಳಿಗೆ ಹೋಗಿ ನಾವು ಯಾವುದೇ ಬೆಲೆ ತೆತ್ತಾದರೂ ರೈತರ ಹೊಲವದು ನಮ್ಮ ಪ್ರಯೋಗಾಲಯವರಾಗಿ ಮಾಡಿಕೊಳ್ಳೋಣ. ನೈಸರ್ಗಿಕ ಕೃಷಿ ವಿಜ್ಞಾನವು ಮರಳಿ ಬರಬೇಕು. ನೈಸರ್ಗಿಕ ಕೃಷಿಯ ಈ ಅಭಿಯಾನದಲ್ಲಿ ರಾಜ್ಯ ಸರ್ಕಾರಗಳು ಮತ್ತು FPOಗಳ ದೊಡ್ಡ ಪಾತ್ರ, ಮತ್ತು ಇದು ಒಂದು ದೊಡ್ಡ ಪಾತ್ರ. ಕಳೆದ ಕೆಲವು ವರ್ಷಗಳಲ್ಲಿ ವಿದೇಶದಲ್ಲಿ 10,000 ರೈತ ಉತ್ಪಾದಕ ಸಂಘಗಳನ್ನು FPO ರಚಿಸಲಾಗಿದೆ. ನಾವು FPO ಸಹಯೋಗದಲ್ಲಿದ್ದೇವೆ. ರೈತರ ಸಣ್ಣ ಗುಂಪುಗಳನ್ನು ರಚಿಸಿದವು. ಅದೇ ಸಮಯದಲ್ಲಿ ಪ್ಯಾಕಿಂಗ್ ಪ್ರಕ್ರಿಯೆಯನ್ನು ಸ್ವಚ್ಛಗೊಳಿಸುವ ಸೌಲಭ್ಯವನ್ನು ನೀಡಿ ಮತ್ತು ಇನ್ನಿನಂತಹ ಆನ್ಲೈನ್ ಮಾರುಕಟ್ಟೆಯೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಿ. ನಮ್ಮ ರೈತನ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ, ಈ 3 ಒಂದಕ್ಕೊಂದು ಬೆಸೆದುಕೊಂಡರೆ ರೈತನು ಅಭಿವೃದ್ಧಿ ಹೊಂದುತ್ತಾನೆ ಮತ್ತು ನಮ್ಮ ಭೂಮಿ ತಾಯಿಯು ಆರೋಗ್ಯವಾಗುತ್ತಾಳೆ.
ಅದನ್ನು ನಾನು ದೃಢವಾಗಿ ನಂಬುತ್ತೇನೆ. ಈ ಶೃಂಗಸಭೆ ಮತ್ತು ವಿಶೇಷವಾಗಿ ನಮ್ಮ ರೈತ ಸಹೋದರರು ಮತ್ತು ಸಹೋದರಿಯರು ನೀಡಿದ ನಾಯಕತ್ವ ಈ ಸಂಯೋಜನೆಯಿಂದ ಹೊಸ ದಿಕ್ಕು ಕಾಣುತ್ತಿದೆ. ಇಲ್ಲಿಂದ ಹೊಸ ಆಲೋಚನೆಗಳು, ಹೊಸ ಪರಿಹಾರಗಳು ಸಿಗುತ್ತವೆ. ಆ ನಿರೀಕ್ಷೆಯೊಂದಿಗೆ ನಾನು ಮತ್ತೊಮ್ಮೆ ನಿಮಗೆ ಶುಭ ಹಾರೈಸುತ್ತೇನೆ. ತುಂಬಾ ಧನ್ಯವಾದಗಳು. ನಾನು ಭಾರತದ ಹೊಸ ಶಕ್ತಿಯ ಘನತೆ ಮತ್ತು ವಿಶ್ವಾಸದ ಶಿಲ್ಪಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹಜ್ ಯೋಜನೆಯು ಲಕ್ಷಾಂತರ ಕೃಷಿ ಕುಟುಂಬಗಳಿಗೆ ಭರವಸೆ, ಸ್ಥಿರತೆ ಮತ್ತು ಘನತೆಯದು ತರುವ ಹೆಗ್ಗುರುತು ಉಪಕ್ರಮವಾಗಿ ಹೊರಹೊಮ್ಮಿದೆ. ಈ ಯೋಜನೆಯಡಿ ರೈತರು ವಾರ್ಷಿಕವಾಗಿ 6,000 ರೂಪಾಯಿಗಳವು ಸಮಾನ ಕಂತುಗಳಲ್ಲಿ ಪಡೆಯುತ್ತಾರೆ. ಬ್ಯಾಂಕಿನಲ್ಲಿ ಡಕ್ಲಿಯ ಬಸ್ ಟ್ರಾನ್ಸ್ಫರ್ ಮೊರೈಫ್ ಮತ್ತು ಮೊರೈಫ್ ಓಪಿನೊಂದಿಗೆ ಒಂದು ಟ್ವಿಟರ್ ಎಂಟೈಲಿಟ್ನ ಸಮಯದ 10 ಕರೋಗಳು ರೂಪಿಸಿದರು. ಭಾರತದಲ್ಲಿ ಪ್ರಗತಿಪರ ರೈತರು ಎಂದರೆ ನಚ್ಚೋಪಾಡ ತೀರ್ ಸಿತಾರಾವ್ ರೇಡಿಯೋ ಮತ್ತು ದೂರದರ್ಶನ ಕಾರ್ಯಕ್ರಮಗಳ ಮೂಲಕ ಸಾವಯವ ಸಂಸ್ಕೃತಿಯ ಕಾಶಿ ಟಿವಿ ಮತ್ತು ರೇಡಿಯೋ ಕಾರ್ಯಕ್ರಮಗಳಿಗೆ ನಚ್ಪತ್ ಸತ್ ಈ ನಿಷೇಧವು ಸನ್ಮಾನಿಸಲಾಯಿತು. ನಂತರ ಜಿಂಗ್ ವಾಲವ್ ತಿರುಜಿ ತಂಗವೇಲ್ ಅಥವಾ ಈ ಮಾನ್ಯತೆ ತರಬೇತಿ ಯುವಕನೊಬ್ಬ ತನ್ನ ಸ್ವಂತ ಹೊಲದಲ್ಲಿ ಯುವ ರೈತ ತಿರುಜಿ ತಂಗವೇಲ್. ನಂತರ ಅಮರರಾಜ್ ಬಾಳೆಹಣ್ಣಿನ ರೋಗ ನಿರ್ವಹಣೆ ನೀಡಿದ ಕೊಡುಗೆಗಾಗಿ ಅಮೀರಾಜ್ ಅವರನ್ನು ಗುರುತಿಸಲಾಗಿದೆ. 5 ಮೋಹನ್ ತೀರ್ ಅವರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಕ್ಷೇತ್ರದಲ್ಲಿ ಮೊದಲ ಗೌರವಾನ್ವಿತ ಕೇಂದ್ರಿತ ಉದ್ಯಮಶೀಲತೆ ಮತ್ತು ಕೃಷಿ ನಾವೀನ್ಯತೆ. ನಂತರ ಪ್ರವೀರ್ ಕುಮಾರ್ ಅವರ್ಗಢ್ ನಂತರ ಕೃಷಿ ತಂತ್ರಜ್ಞಾನ ಮತ್ತು ಕೃಷಿ ಆಧಾರಿತ ಆವಿಷ್ಕಾರಗಳ ಅಭಿವೃದ್ಧಿ ಮತ್ತು ಕೊಡುಗೆಗಾಗಿ ಪ್ರವೀರ್ ಕುಮಾರ್ ಅವರನ್ನು ಸನ್ಮಾನಿಸಲಾಗುತ್ತದೆ. ತಿರೋಲಿಂಗೇಶ್ ಅವಗ ಭೂಪ್ರದೇಶವು ಸುಸ್ಥಿರ ಭತ್ತದ ಕೃಷಿಗೆ ಕೊಡುಗೆಯ ಮಹಣೆಯಾಗಿದ್ದು ಸುಸ್ಥಿರ ಭತ್ತದ ಕೃಷಿಗೆ ವಂಶಾವಳಿಯ ಮಾನ್ಯತೆಯಾಗಿದೆ. ಗೌರವಾನ್ವಿತ ಪ್ರಧಾನ ಮಂತ್ರಿಗಳೇ, ರೈತರ ಕಲ್ಯಾಣಕ್ಕಾಗಿ ನಮ್ಮ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2019ನೇ ಶತಮಾನದಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅಲ್ಮಾನ ಭಾಗವಾಗಿ ರಚಿಸಲಾಗಿದೆ. ಲಕ್ಷಾಂತರ ರೈತರ ಕುಟುಂಬಗಳಿಗೆ ನೇರ ಆದಾಯ ಬೆಂಬಲ 6,000 ರೂಪಾಯಿಗಳ ಸಾಲದ ಮೂಲಕ ರೈತರ ಖಾತೆಯ ಮೂಲಕ ವಾರ್ಷಿಕವಾಗಿ ನೇರವಾಗಿ ಹಣವನ್ನು ಜಮಾ ಮಾಡಲಾಗುತ್ತದೆ. ಇದು ಮೂಲತಃ ತನೂರ್ ಗ್ರಾಮದವರಾಗಿದ್ದು ಈ ಗ್ರಾಮದ ಉದ್ಯಮಿಗಳ ಕುಟುಂಬದ ಮುಖ್ಯ ಗುರಿಯಾಗಿದೆ. ಎಂ ಕಿಸಾನ್ ಕೊನೆಯ 20 ಕಂತುಗಳಲ್ಲಿ 2019 ಕೋಟಿ ರೂಪಾಯಿಗಳವು ಬಿಡುಗಡೆ ಮಾಡಿದೆ. ವಿಚ್ಮೋ ಮೂಲಕ 21ನೇ ಕಂತಲು ಬಿಡುಗಡೆ ಮಾಡುವಂತೆ ನಾವು ಈಗ ಗೌರವಾನ್ವಿತ ಪ್ರಧಾನ ಮಂತ್ರಿಯರು ವಿನಂತಿಸುತ್ತೇವೆ. नेचुरल फार्मिंग करके देखें, वहां से जो नतीजे मिलेंगे उनके आधार पर आप दूसरे साल और ज्यादा करें, तीसरे साल और ज्यादा करें और आप आगे बढ़े. मैं सभी साइंटिस्ट और रिसर्च इंस्टीट्यूशन से भी आग्रह करूंगा कि नेचुरल फार्मिंग को एग्रीकल्चर करिकुलम का मुख्य हिस्सा बनाएं. आप गांव में जाकर किसानों के खेत को अपने लैब बनाएं. हमें हर हाल में नेचुरल फार्मिंग को साइंस बैक्ड मूवमेंट बनाना होगा. नेचुरल फार्मिंग के इस अभियान में राज्य सरकारों और एफपीओ की बड़ी भूमिका और बहुत बड़ी भूमिका है. बीते कुछ सालों में देश में 10,000 किसान उत्पाद संघ एफपीओ बने हैं. एफपीओ के सहयोग से हम किसानों के छोटे छोटे समूह क्लस्टर्स बनाए, वहीं पर सफाई, पैकिंग, प्रोसेसिंग की सुविधा दें और इनेम जैसे ऑनलाइन बाजार से सीधे जोड़े. इससे प्राकृतिक खेती से जुड़े किसानों को और लाभ होने की संभावना होगी. जब हमारे किसान का पारंपरिक ज्ञान, विज्ञान की ताकत और सरकार का समर्थन तीनों जुड़ जाते हैं तो किसान भी समृद्ध होगा और हमारी धरती माँ भी स्वस्थ रहेगी. साथियों, मेरा पक्का विश्वास है ये समिट और खास करके हमारे किसान भाई बहनों ने जो नेतृत्व दिया है, इस समिट से देश में नेचुरल फार्मिंग को एक नई दिशा मिलने वाली है. यहाँ से नए आइडियाज, नए सॉल्यूशंस निकलेंगे. इसी उम्मीद के साथ मैं आप सभी को फिर से बहुत बहुत शुभकामनाएं देता हूँ. बहुत बहुत धन्यवाद. इस मौके पर माननीय प्रधानमंत्री ने पीएम किसान योजना की 21वीं किस्त भी जारी की. इस विशेष प्रसारण से मैं श्वेत सिंह खान आज्ञा लेता हूँ. नमस्कार. ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದ ದಕ್ಷಿಣ ಭಾರತ ನೈಸರ್ಗಿಕ ಕೃಷಿ ಶೃಂಗಸಭೆ 2025ರ ಉದ್ಘಾಟನಾ ಕಾರ್ಯಕ್ರಮದ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿದಿರಿ. ಏನಂತ ಯಾವ ಪ್ರೋಗ್ರಾಮ್ ಅಂತ ಇದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತ ಕೇಳಿದ್ರ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನಾ. ಏನು ಈ ಯೋಜನೆ ಮುಖಾಂತರ ನಾವು ರೈತರಿಗೆ ಅವರ ನೇರವಾಗಿ ಅವರ ಖಾತೆಗಳಿಗೆ
ಹಣವನ್ನ ಜಮೆ ಮಾಡೋದು. ಅಂದ್ರೆ ವರ್ಷಕ್ಕೆ ಒಬ್ಬ ರೈತ 6,000 ರೂಪಾಯಿಯನ್ನ 6,000 ರೂಪಾಯಿಯನ್ನ ನೇರವಾಗಿ ರೈತರ ಖಾತೆಗಳ ಜಮೀನಿಗೆ ಅವ್ರ ಖಾತೆಗಳು ನೇರವಾಗಿ ಜಮೆ ಮಾಡ್ತಿದ್ದಾರೆ. ಇದನ್ನ ಅನುಕೂಲ ಆಗ್ತಿದೆಯಾ? ಎಷ್ಟು ಜನ ತಗೊಳ್ತಿದ್ದೀರಾ PM ಕಿಸಾನ್? ಯಾರ್ಯಾರ ಜಮೀನ್ ಪಾನಿ ಇರುತ್ತಲ್ಲ, ಪಾನಿ ಇರೋರು ಎಲ್ಲರಿಗೂ ನೇರವಾಗಿ ಖಾತೆಗೆ ವರ್ಷಕ್ಕೆ 6,000 ರೂಪಾಯಿ ಬರುತ್ತೆ. ಏನಾರ ಅನುಕೂಲ ಆಗ್ತಿದೆ ಇದರಿಂದ? ಇವತ್ತಿಂದ ಇದು 21ನೇ ಕಂತಿನ ರಿಲೀಸ್ ಮಾಡ್ತಿದ್ದಾರೆ. ಅಂದ್ರೆ ಇವತ್ತು ನಿಮ್ಗೆ 21ರ ಕಂತಿನ 2,000 ರೂಪಾಯಿ ಅಮೌಂಟ್ ನಿಮ್ ಖಾತೆಗೆ ಇವತ್ತು ಜಮೆ ಆಗುತ್ತೆ. ಇದು ಕಾರ್ಯಕ್ರಮವನ್ನು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಆಯೋಜನೆ ಮಾಡಿದ್ದಾರೆ. ತಮಿಳುನಾಡಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮವನ್ನ ನೇರವಾಗಿ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು. ಮಾನ್ಯ ಪ್ರಧಾನಮಂತ್ರಿಯವರು 21ನೇ ಕಂತಿನ ಹಣವನ್ನ ಜಮೆ ಮಾಡೋದನ್ನ ರಿಲೀಸ್ ಮಾಡ್ತಾರೆ. ನಿಮ್ ಸಾಯಂಕಾಲ ನೋಡಿದ್ರೆ 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ. ಇದು 21ನೇ ಕಂತು ಈ ವರ್ಷದ್ದು. ರೈತರು ಏನಾದ್ರು ಅನುಕೂಲ ಆಗಲಿ, ಬೀಜ ಗೊಬ್ಬರ ರಸಗೊಬ್ಬರ ಬಳಕೆ ಮಾಡ್ಕೊಂಡು ಕೃಷಿಗೆ ಅನುಕೂಲ ಆಗಲಿ ಅಂತ ಒಂದು ಒಳ್ಳೆಯ ಯೋಜನೆ ಮುಖಾಂತರ ರೈತರ ಖಾತೆಗೆ ಜಮೆ ಮಾಡ್ತಿದ್ದಾರೆ. ಈ ನೇರ ವೀಕ್ಷಣೆಯನ್ನ ನಮ್ಮ ತಿಂಗಳಲ್ಲ, ವರ್ಷಕ್ಕೆ 6,000 ಅದ್ರ ಕಂತಿನ 4 ಕಂತಿನ ರೂಪದಲ್ಲಿ ತಮಗೆ ಜಮೆ ಆಗ್ತವೆ. 4 ಕಂತಲ್ಲಿ ಅಂದ್ರೆ 3 ಕಂತಲ್ಲಿ ಬರುತ್ತೆ. 4 ತಿಂಗಳಿಗೊಮ್ಮೆ ಟೋಟಲ್ ಆಗಿ ಒಂದು ವರ್ಷಕ್ಕೆ ವಾರ್ಷಿಕವಾಗಿ 6,000. ರೈತರಿಗೆ ಬೀಜ ಗೊಬ್ಬರ ಸಬ್ಸಿಡಿ ಖರ್ಚು ಮಾಡಲಿ, ಕೂಲಿ ಕಾರ್ಮಿಕರಿಗೆ ಅಂದ್ರೆ ಹೆಚ್ಚಿನ ತೋಟಗಳಿಗೆ ಏನೋ ಅನುಕೂಲ. ಚಿಕ್ಕ 1 ಎಕರೆ 1/2 ಎಕರೆ ಇರ್ತಲ್ಲ, ಆ ರೈತರಿಗೆ ಸಣ್ಣ ಪರಿಕರಗಳನ್ನು ಪರ್ಚೇಸ್ ಮಾಡಲಿ, ಅವ್ರಿಗೆ ಅನುಕೂಲ ಆಗಲಿ ಅಂತ ಒಂದು ಕಾರ್ಯಕ್ರಮ. ಇವತ್ತು 21ನೇ ಕಂತನ ರಿಲೀಸ್ ಮಾಡ್ತಿದ್ದಾರೆ. ಇವತ್ತು ಬರುತ್ತೆ ಅಕೌಂಟ್. ಯಾರ್ಯಾರು PM ಕಿಸಾನ್ ನಿಧಿಯಲ್ಲಿ ಏನು ಅಕೌಂಟ್ ಇದೆಯಲ್ಲ ಅವ್ರಿಗೆಲ್ಲ ಇವತ್ತು ತಮ್ಮ ಹೆಸರು? ಲೋಕೇಶ್ ಅಂತ. ಯಾವ ಊರು? ರಾಮನಗರ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯಾವ ರೀತಿಯಿಂದ ತಾವು ಉಪಯೋಗಿಸ್ಕೊಳ್ತಾ ಇದ್ದಾರೆ? ಹೇಗೆ ಇದು ಸಹಕಾರಿಯಾಗಿದೆ ತಮಗೆ? ಬಹಳ ಉತ್ತಮವಾದ ಯೋಜನೆ ಸರ್ ಅದು. ಎಲ್ಲಾ ರೈತರಿಗೂ 3 ತಿಂಗಳಿಗೆ ಒಂದು ಟೈಮು 2,200 ಸಾವಿರ ಆಗ್ತಾ ಇರೋದು ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತಾ ಇದೆ. ಈ ಮಳೆಗಾಲ ಟೈಮಲ್ಲಿ ಆ ದುಡ್ಡನ್ನೇ ತಗೊಂಡು ಬೆಳೆಗಳಿಗೂ ಹಾಕಂತ ಇದೀವಿ ಅದನ್ನ ಅಮೌಂಟ್ ಅನ್ನ. ಆಮೇಲೆ ಇನ್ನಿತರೆ ಬೇರೆ ಎಲ್ಲದಕ್ಕೂ ನಾವು ಬಳಸ್ಕೊಂತ ಇದೀವಿ ಅದನ್ನ. ಹೇಳ್ಬೇಕು ಅಂದ್ರೆ ಇವತ್ತು ನಾವು ಮೋದಿಜಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ಇದು. ಅದ್ರ ಜೊತೆಯಲ್ಲಿ ಬಹಳಷ್ಟು ಜನಕ್ಕೆ ಒಳ್ಳೆ ಉತ್ತಮವಾದಂತಹ ಒಂದು ಪ್ರಯೋಜನ ಆಗಿದೆ ಸರ್ ಇದರಿಂದ. ಎಷ್ಟು ಸಾಕಂತ ಹೇಳ್ತೀರಾ? ಇಲ್ಲ, ಇನ್ನೂ ಬೇಕು ಸರ್. ರೈತರಿಗೆ ಎಷ್ಟು ಕೊಟ್ಟರು ಸಾಲದು ಬೇಕು. ಇನ್ನೂ ಒಳ್ಳೆ ಯೋಜನೆ ಮಾಡಬೇಕು ಪ್ರಧಾನಮಂತ್ರಿಗಳು. ಯೋಜನೆಗಳನ್ನ ಇನ್ನೂ ಬಹಳ ನೇರವಾಗಿ ರೈತರಿಗೆ ಅದು ಒಂದು ಇದೆಯಲ್ಲ, ನೇರವಾಗಿ ರೈತರಿಗೆ ಮುಟ್ಟುವಂತ ಕೆಲಸವನ್ನ ಮಾಡ್ಬೇಕು. ಮುಖ್ಯವಾಗಿ ಅದು ಬಹಳ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡಬೇಕು. ಕೇಳುಗರೆ, ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ, ಬಾಳೆಕೊಪ್ಪದಿಂದ ಬಂದಿದ್ದಾರೆ. ಇವರು ಈಗ PM ಕಿಸಾನ್ ಸಮ್ಮಾನ್ ನಿಧಿ ಯಾವ ರೀತಿಯಿಂದ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಸಹಕಾರಿಯಾಗಿದೆ ಅಂತ ಇವರಿಂದನೇ ತಿಳ್ಕೊಳ್ಳೋಣ. ಹೇಳಿ ಮಂಜುನಾಥ್ ಅವರು. ಮೋದಿ ಅವರು 2,000 ಹಾಕ್ತಿದ್ದಾರೆ. ಹೆಂಗೆ, ಯಾವ ರೀತಿಯಿಂದ ಉಪಯೋಗ ಆಗಿದೆ ತಮಗೆ? ಅನುಕೂಲ ಆಗಿದೆ ಸರ್, ರೈತರಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಿಮ್ಗೆ ಹೆಂಗಾಗಿದೆ ಅಂತ? ನಮಗೆ ಅನುಕೂಲ, ನಮಗೆ ಉಪಯೋಗ ಆಗಿದೆ. ಈ ಹಣನ ಯಾವುದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀರಾ? ನಾವೆಲ್ಲ ರೈತರ ಮನೆಗೆ, ರೈತರ ಕೆಲಸಕ್ಕೆಲ್ಲ ಉಪಯೋಗಿಸ್ತೀವಿ ಸರ್. ಅಂದ್ರೆ ಬೀಜ ಖರೀದಿಗೆ, ಗೊಬ್ಬರಕ್ಕೆ, ಉಳುಮೆ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಮತ್ತೆ ಇನ್ನು ಯಾವ ರೀತಿಯಿಂದ ಬೇಕಂತ ಹೇಳ್ತೀರಾ? ಇನ್ನು ಯೋಜನೆ ಹೆಚ್ಚಿನ ಇದು ಸಹಕಾರ ಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಕೊಟ್ಟಿದ್ರೆ ಒಳ್ಳೇದು. ಇದು ನೇರವಾಗಿ ರೈತರ ಖಾತೆಗೆ ಜಮೆ ಆಗೋದ್ರಿಂದ ಇದು ಒಳ್ಳೇದಂತ ಹೇಳ್ತೀರಾ? ಒಳ್ಳೇದು ಸರ್. ಯಾರ್ದು ಒಂದು ಕಿರಿಕಿರಿ ಇಲ್ಲ, ಇದೆ, ಒಳ್ಳೇದಾಗುತ್ತೆ. ಒಳ್ಳೇದಂತ ಹೇಳ್ತೀರಾ? ಇನ್ನೊಬ್ಬ ಫಲಾನುಭವಿ ಇದ್ದಾರೆ ನಮ್ಮ ಜೊತೆಗೆ, ದುರ್ಗಮ್ಮ ಅಂತ ಹೇಳಿ. ಇವರು ಪಶು ಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ರಾಮನಗರ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ಇವರು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯಾವ ರೀತಿಯಿಂದ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಮತ್ತೆ ಇವ್ರಿಗೆ ಯಾವ ರೀತಿಯಿಂದ ಅನುಕೂಲ ಆಗಿದೆ ಅಂತ ಇವರಿಂದ ಕೇಳೋಣ. ಹೇಳಿ ದುರ್ಗಮ್ಮ ಅವರು. ನಮಗೆ ದುಡ್ಡು ಹಾಕ್ತಾರಲ್ರಿ, ಅದೇ ಉಪಯೋಗ ಆಗೈತ್ರಿ. ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಬೇಕ್ರಿ, ಅಷ್ಟ ಆಗಲ್ರಿ. ಬೀಜ ಗೊಬ್ಬರ ಅದು ಕೊಡ್ತಾರಲ್ಲ, ಅದೇ ಹಣ ತಗೊಂಡು ಇದು ಮಾಡ್ತಾವ್ರಿ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕ್ರಿ. ಎಷ್ಟು ವರ್ಷದಿಂದ ತಮಗೆ ಸಿಗ್ತಾ ಇದೆ? 5 ವರ್ಷ. 5 ವರ್ಷದಿಂದ. ಇದು ಬಂದಂತ ಹಣ ಕೃಷಿಗೆ ಮಾತ್ರ ಉಪಯೋಗಿಸ್ಕೊತಿದ್ರ ಅಥವಾ ಮತ್ತೆ ಬೇರೆ ಮನಿಗೆ ಉಪಯೋಗಿಸ್ಕೊಂತವ್ರಿ? ಎಲ್ಲಾನು ಆಯ್ತದೆ, ಎಲ್ಲದಕ್ಕೂ ಆಕತ್ರಿ. ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸ್ತದೆ. ನಿಮ್ಮ ಊರಲ್ಲಿ ಎಷ್ಟು ಜನಕ್ಕೆ ಬರ್ತದೆ ಹಣಮ್ಮ? ಬಹಳ ಜನಕ್ಕೆ ಬರ್ತೈತಿ, ಎಲ್ರಿಗೂ, ಎಲ್ಲರಿಗೂ ಬರ್ತೈತಿ. ಇನ್ನು ಏನ್ ಬೇಕಂತ ಹೇಳ್ತೀರಾ? ಇನ್ನು ಈ ತರದ ಯೋಜನೆಗಳು ಇಂತ ಜಾಸ್ತಿ ಬೇಕು ಅಂತ ಹೇಳ್ತೇವ್ರಿ ನಾವು. ಅಂದ್ರೆ 2,000 ಸಾಕಾಗೋದಿಲ್ಲ? ಸಾಕಾಗಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ. ಜಾಸ್ತಿ ಬೇಕಂತ ಹೇಳ್ತೀರಾ? ಆಮೇಲೆ ಈಗ ಇದು ಅಲ್ದೇನೆ ಬೇರೆ ಒಂದು ಯೋಜನೆಗಳು ಇದಾವಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಆಗ್ಲಿ, ಆಮೇಲೆ ಕೃಷಿ ಇಲಾಖೆಯಿಂದ, ಇದು ಯಾವ ರೀತಿಯಿಂದ ತಾವು ಉಪಯೋಗಿಸ್ಕೊಳ್ತಾ ಇದ್ದೀರಾ? ಕೃಷಿ ಇಲಾಖೆಯಿಂದ ಇಲ್ಲ? ಇಲ್ರಿ, ನಾವೇನು ತಗೊಂಡಿಲ್ಲ. ಏನು ತಗೊಂಡಿಲ್ಲ?
ರೈತ ಬಾಂಧವರೇ, ಇನ್ನೊಬ್ಬ ನಮ್ಮ ರೈತರು ನಮ್ಮ ಜೊತೆಗಿದ್ದಾರೆ, ಪ್ರವೀಣ್ ಅಂತ ಹೇಳಿ. ಇವರು ರಾಮನಗರದವರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು. ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇವರು ಯಾವ ರೀತಿಯಿಂದ ಉಪಯೋಗಿಸಿಕೊಂಡಿದ್ದಾರೆ, ಇವರಿಗೆ ಯಾವ ರೀತಿಯಿಂದ ಅನುಕೂಲ ಆಗಿದೆ, ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಇವರಿಂದ ಮಾಹಿತಿ ಕೇಳೋಣ. ಹೇಳಿ ಪ್ರವೀಣ್ ಅವರೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತೇಳಿ. ನಾನು ಇದರಲ್ಲಿ ಕೃಷಿ ಇಲಾಖೆಯಿಂದ ಸುಮಾರಷ್ಟು ಅನುಕೂಲ ಪಡ್ಕೊಂಡಿನಿ. ಏನಪ್ಪಾ ಅಂದ್ರೆ ಇದ್ರಾಗೆ ಮೇನ್ ನಾನು ಕೇಳೋಂಥದ್ದು ರೈತರು ಬೆಳೆದಂತ ಬೆಳೆಗಳಿಗೆ ಮೇನ್ ಆಗಿ ಬೇಕಾಗಿರೋಂಥದ್ದು ಬೆಂಬಲ ಬೆಲೆ. ಈ ಬೆಂಬಲ ಬೆಲೆನ ಒಂದಿಷ್ಟು ನಿಗದಿ ಅಂತ ಹೇಳಿ ಮಾಡಿದ್ರೆ ನಮಗೆ ಅನುಕೂಲ ಆಗತ್ತೆ. ಇವ್ ನಾವು ಮಾಡೋಂಥ ಅದಕ್ಕೆಲ್ಲದಕ್ಕೂ ಮಧ್ಯಂತರ ಮೀಡಿಯೇಟರ್ ಅಂತ ಹೇಳಿ ಬರಂತಾರೆ, ಅವರು ಒಂದು ಬೆಲೆ ಫಿಕ್ಸ್ ಮಾಡೋದಾಗತ್ತೆ, ಇವ್ರೊಂದು ಬೆಲೆ ಫಿಕ್ಸ್ ಮಾಡೋದಾಗತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಕೃಷಿ ಇದರಿಂದ ಒಂದು ಬೆಂಬಲ ಬೆಲೆ ಅಂತ ಒಂದು ನಿಗದಿ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಸಾವಯವ ಗೊಬ್ಬರ ಇದರಿಂದ ಅನುಕೂಲಗಳು, ಅನಾನುಕೂಲಗಳು, ಮತ್ತೆ ರಾಸಾಯನಿಕ ಗೊಬ್ಬರಗಳು ಅದರಿಂದ ಆಗಂತ ಅನುಕೂಲ ಅನಾನುಕೂಲ ಎಲ್ಲರನ್ನು ತಿಳಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಹೈನುಗಾರಿಕೆ ಮತ್ತೆ ಪಶುವೈದ್ಯಕೀಯ ಇದು ಏನೇನೆಲ್ಲ ಅನುಕೂಲಗಳಿದಾವೆ ಇದಕ್ಕೆಲ್ಲ ಸಹಕಾರ ಆಗ್ತಾ ಇದೆ. ಇದನ್ನ ಸಹಕಾರನ ಜೊತೆಗೆ ಇಟ್ಕೊಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಎಷ್ಟು ವರ್ಷದಿಂದ ತಮಗೆ ಈ ಹಣ ಸಿಗ್ತಾ ಇದೆ? ಇದು 4 ವರ್ಷದಿಂದ ಹಣ ಸಿಗ್ತಾ ಇದೆ ಸರ್ ನಮ್ಗೆ. 4 ವರ್ಷ ಹೆಚ್ಚು ಕಮ್ಮಿ 5 ವರ್ಷ ಆಯ್ತು. 5 ವರ್ಷ ಆಗ್ತಾ ಬಂತು. ಇದು ಕೃಷಿ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತೀರಾ ಮತ್ತೆ ಹೇಗೆ? ಇಲ್ಲ, ಎಲ್ಲದಕ್ಕೂ ಉಪಯೋಗಿಸ್ತಾ ಇದೀವಿ. ಜಾನುವಾರಿಗೆ ಮತ್ತೆ ಮನೆಗಳಿಗೆ, ಈಗ ಕೃಷಿಗೆ ಎಲ್ಲದಕ್ಕೂ ಉಪಯೋಗಿಸ್ತಾ ಇದೀವಿ. ಯಾಕಂದ್ರೆ ಈಗ ಬರೋಂತ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅನುಕೂಲನ ಸದುಪಯೋಗ ಪಡ್ಕೋಬೇಕು. ಅದನ್ನ ಬಿಟ್ಟು ಈಗ ಯಾವ ರೀತಿಯಿಂದ ನಿಮಗೆ ಯೋಜನೆಗಳು ಬೇಕಂತ ಹೇಳ್ತೀರಾ ಕೇಂದ್ರ ಸರ್ಕಾರದಿಂದ? ಕೇಂದ್ರ ಸರ್ಕಾರದಿಂದ ಅದೇ ಈಗ ಬೇಕಾಗಿರೋಂಥದ್ದು ಇನ್ಶೂರೆನ್ಸ್ ಅಂತ ಆಗಲಿ, ಕೆಲವೊಂದಕ್ಕಾಗಿ ಗೊಬ್ಬರದ ವಿಷಯದಾಗಲಿ, ಇಲ್ಲ ಮಣ್ಣು ಪರಿಶೀಲನೆ ಮಾಡೋದಕ್ಕಾಗ್ಲಿ, ಈ ತರದಕ್ಕೆಲ್ಲದಕ್ಕೂ ಬೇಕು ಅಂತ ಹೇಳಿ ಕೇಳ್ತಾ ಇದೀವಿ. ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ನಾವು ಬೇಡಿಕೆ ಇಟ್ಟ ಟೈಮಲ್ಲಿ ಸಿಗೋದಿಲ್ಲ. ಇದಕ್ಕೆ ಒಂದೊಂದು ಏರಿಯಾಕ್ಕೆ ಇಷ್ಟ ಇಂತ ನಿಗದಿ ಮಾಡಿದ್ರೆ ಇದಕ್ಕೆ ನಮಗೆ ಗೊತ್ತಾಗುತ್ತೆ. ಇದು ನಾವೆಲ್ಲ ನಮ್ಮ ಮನೆ ಈ ತರದ ಪೌಷ್ಟಿಕಾಂಶ ಇದೆ, ಈ ತರದ ಕೊರತೆ ಇದೆ, ಇದನ್ನ ಮಾಡಿಸ್ಕೋಬೇಕು, ಸರಿ ಮಾಡ್ಕೋಬೇಕು ಅನ್ನೋದು ನಮಗೆ ಒಂದು ಅರಿವು ಇರ್ತೈತಿ. ಇದು ಒಳ್ಳೆ ಯೋಜನೆ ಅಂತ ಹೇಳ್ತೀರಾ? ಈಗ ರೈತರ ಕಷ್ಟದ ಸಮಯದಲ್ಲಿ ಇದು ನೇರವಾಗಿ ಅವರ ಒಂದು ಖಾತೆಗೆ ಜಮೆ ಆಗಿ, ಇದು ಯಾರದೇ ಒಂದು ಮಧ್ಯವರ್ತಿಗಳ ಕಾಟ ಇಲ್ಲದೇನೆ, ಯಾರದೇ ಒಂದು ಲಾಭಿ ಇಲ್ಲದೇನೆ ಇದು ತಮಗೆ ಸಿಗ್ತಾ ಇರೋದು ಒಳ್ಳೇದಂತ ಹೇಳ್ತೀರಾ? ಹೌದು, ಎಲ್ಲದೂ ಒಳ್ಳೇದೇ ಇದೆ. ಯಾಕಂದ್ರೆ ಮಧ್ಯಂತರದಾಗ ಯಾರಿಗೂ ಒಂದು ಪೈಸೆ ಕಟ್ಟಾಗೋದಿಲ್ಲ. ನೇರವಾಗಿ ಅಕೌಂಟಿಗೆ ಬೀಳ್ತಾ ಇರೋದ್ರಿಂದ ಯಾರದೇ ತರದ ತೊಂದರೆ ಇಲ್ದಿರ ನಮ್ಮ ಅನುಕೂಲ ಏನಿದೆ ನಮಗೆ ಬಂದು ತಲುಪ್ತಾ ಇದೆ. ಧನ್ಯವಾದ ಪ್ರವೀಣ್ ಅವರೇ. ಇದುವರೆಗೆ ನಿನ್ನೆ ಐಸಿಎಆರ್ನ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತು ಬಿಡುಗಡೆಯ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣ ಮತ್ತು ನಿರ್ಮಾಣ ಡಾಕ್ಟರ್ ಸುಧಾಕರ್ ಎಸ್ಎಂ, ನಿರ್ವಹಣೆ ಎಸ್ಆರ್ ಭಟ್, ನಿರ್ಮಾಣ ಸಹಾಯ ರೇಷ್ಮಾ. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.